गुलबर्गा डिस्ट्रिक्ट सेड़म तालुका मड़खेल विलेज में मौजूद राजश्री सीमेंट फैक्ट्री के खिलाफ अंबेडकर सेवा समिति प्रेसिडेंट डॉक्टर के.एम. संदेश ने बड़े आरोप लगाए हैं। इनका कहना है कि राजश्री सीमेंट फैक्ट्री के मजदूरों को बुनियादी सहूलत नहीं मिल रही है और मजदूरों को रोजाना कई मुश्किलों का सामना करना पड़ रहा है। इस मामले को लेकर आंदोलन करने पर अंबेडकर सेवा समिति के खिलाफ कोर्ट से स्टे लेकर इन्हें दबाने की कोशिश की जा रही है। अंबेडकर सेवा समिति से डॉक्टर के.एम. संदेश ने मीडिया से बात कर कहा, राजश्री सीमेंट फैक्ट्री के कॉन्ट्रैक्टर्स कई सालों से मजदूरों को धोखा देकर फिक्स पेमेंट पर काम करवा रहे हैं। लगातार हो रहे सीमेंट फैक्ट्री के जुल्म के खिलाफ सेड़म लेबर ऑफिस के सामने 17 जनवरी को बड़े पैमाने पर एहतजाज ऑर्गेनाइज किया जा रहा है। मजीद तफसीलात के लिए वीडियो एंड तक जरूर देखें। ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಅಂತ ಹೊಂದಿದೆ। ಈ ಕಂಪನಿಯಲ್ಲಿ ಸುಮಾರು 800ರಿಂದ 1000 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ ಸರ್। ಸುಮಾರು 16 ವರ್ಷದಿಂದ ಕಂಪನಿ ನಡೀತಾ ಇದೆ। 16 ವರ್ಷದಿಂದ ಇಲ್ಲಿರುವಂಥ ಕಾರ್ಮಿಕರು ಆ ಒಂದು ಫ್ಯಾಕ್ಟ್ರಿಯಲ್ಲಿ ಜೀತದಾಳುಗಳ ಥರ ಕೆಲಸ ಮಾಡ್ತಾರೆ। 16 ವರ್ಷದಿಂದ ಇಲ್ಲಿ ತನಕ ಒಂದೇ ಒಂದು ಕಾರ್ಮಿಕರಿಗೆ ESI PF ಅನುಕೂಲ ಇಲ್ಲ, ಒಂದೇ ಒಂದು ಕಾರ್ಮಿಕರಿಗೆ ಶಿಫ್ಟ್ ವ್ಯವಸ್ಥೆ ಇಲ್ಲ। ಅಂದರೆ ಏನಂದ್ರೆ ಕಾರ್ಮಿಕ ನೀತಿ ಏನು ಹೇಳುತ್ತಂದ್ರೆ 8 ಅವರ್ ಮಾತ್ರ ಕೆಲಸ ಮಾಡಬೇಕು ಅಂತ ಬಿಟ್ಟು ಹೇಳುತ್ತೆ। ಯಾವುದೇ ಕಾರ್ಮಿಕ ಆಗ್ಬೋದು, ಯಾವುದೇ ಕಂಪನಿ ಆಗ್ಬೋದು, 8 ಅವರ್ ಮಾತ್ರ ಕೆಲಸ ಮಾಡಬೇಕು, ಅದಕ್ಕೆ ಅಧಿಕವಾಗಿ ಏನಾದರೂ ಕೆಲಸ ಮಾಡಿದ್ರೆ ಓವರ್ ಟೈಮ್ ಡ್ಯೂಟಿಗೆ ಪೇಮೆಂಟ್ ಕೊಡಬೇಕು ಅಂತ ಬಿಟ್ಟು ಹೇಳುತ್ತೆ। ಪಾಪ ಇಲ್ಲಿದ್ದಾರೆ ಕಾರ್ಮಿಕರು, ಅವ್ರಿಗೆ ಇಲ್ಲಿ ತನಕ ESI PF ಇಲ್ಲ, ಶಿಫ್ಟು ಇಲ್ಲ। ಇವರೇನಾದ್ರೂ ಪ್ರಶ್ನೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೊಂದು ನೋಟಿಸ್ ಕೊಡ್ತಾರೆ। ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡಬೇಕು ಅಂತ ಒಂದು 15 ದಿನಗಳ ಹಿಂದೆ ನಾವು ಪೊಲೀಸ್ ಸ್ಟೇಷನ್ಗೆ ಮತ್ತೆ ತಾಲೂಕು ಆಫೀಸ್ಗೆ ಒಂದು ಅರ್ಜಿ ಕೊಡ್ತೀವಿ। ಸರ್, ನಾವು ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮಗೊಂದು ಅನುಮತಿ ಕೊಡಿ ಅಂತ ಬಿಟ್ಟು ನಾವು ಒಂದು ಅರ್ಜಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ಏನು ಮಾಡ್ತಾರೆ, ನಮಗೆ ಬೇಕಾದಷ್ಟು ಆಮಿಷಗಳು ಒಡ್ತಾರೆ ಅದೇ ಕಂಪ್ನಿಯವರು। ನೀವು ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬಾರ್ದು, ನಿಮ್ಗೆ ನಾವೇನು ಬೇಕೋ ಮಾಡ್ತೀವಿ, ಈ ಥರ ಎಲ್ಲ ಆಮಿಷಗಳು ಹೊಡೆದಾಗ ಸರ್ ಇಂಥದ್ದೆಲ್ಲ ಬೇಡ, ಅವ್ರಿಗೊಂದು ಶಿಫ್ಟ್ ವ್ಯವಸ್ಥೆ ಮಾಡಿಕೊಡಿ, ಅವ್ರಿಗೊಂದು ESI PF ಮಾಡಿಕೊಡಿ, ಅವ್ರಿಗೆ ಒಳ್ಳೆ ಇರೋದಕ್ಕೊಂದು ಮನೆ ಥರ ಒಂದು ವ್ಯವಸ್ಥೆ ಮಾಡಬೇಕು ಸರ್। ಕೂಡ ಬಿಟ್ಟಿದ್ದಾರೆ ಸರ್, ನೀವೆಲ್ಲ ಹೋಗಿ ಇವತ್ತೇ ನೋಡ್ಬೋದು, ಬೇಕಾದ್ರೆ ಒಂದು ಶೆಡ್ ಥರ ಹಾಕ್ಬಿಟ್ಟು ಪಾಪ ಅವ್ರನ್ನೆಲ್ಲ ಒಂದು ಕಡೆ ಕೂಡ ಬಿಟ್ಟಿದ್ದಾರೆ। ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಇರೋಂಥ ಒಂದಷ್ಟು ಲೋಕಲೈಸ್ನ ಎತ್ತಿ ಕಟ್ಟಿ ಅವ್ರ ಮೇಲೆ ಅಲ್ಲೇ ಮಾಡಿಸೋದು। ಪಾಪ ಎಲ್ಲೆಲ್ಲಿಂದನೋ ಬರ್ತಾರೆ ಕೆಲಸಕ್ಕೆ, ಬೀದರು ಮತ್ತೆ ಸುತ್ತಮುತ್ತ ಯಾದಗಿರಿ ಬೇರೆ ಬೇರೆ ಕಡೆಯಿಂದ ಎಲ್ಲ ಪಾಪ ಕಾರ್ಮಿಕರು ಅವ್ರವ್ರ ಕೆಲಸದಲ್ಲಿ ಬರ್ತಾರೆ। ಹಳ್ಳಿಗಳಿಂದನೂ ಈ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಸುಮಾರು ಹಳ್ಳಿಗಳಿಂದನೂ ಆ ಒಂದು ಕಂಪ್ನಿಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ। ಇವ್ರಿಗೆ ದಿನ ಎಲ್ಲ 14-15 ಅವರ್ ದುಡಿಸ್ಕೊಂಡು ಕೇವಲ 10,000 ಸಂಬಳ ಕೊಡ್ತಾರೆ, ಒಂದು ತಿಂಗಳು ಬಂದರೆ 11,000 ಕೊಡ್ತಾರೆ, ಇಲ್ಲಾಂದರೆ ಕೆಲಸ ಕೊಡಲ್ಲ ಹೋಗಿ ಅಂತ ಬಿಟ್ಟು ಅಂತಾರೆ। ಇನ್ನೂ ಏನಾದ್ರು ಎಕ್ಸ್ಟ್ರಾ ಜಾಸ್ತಿ ಏನಾದರೂ ಮಾತಾಡಿದ್ರೆ ಪೊಲೀಸ್ನವ್ರ ಕಡೆಯಿಂದ ಬೆದರಿಕೆ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡ್ತಾರೆ। ಈಗ ಶೆಡ್ ಮುಖಾಂತರ ಅವ್ರು ಏನು ಶೆಡ್ಗಳು ಎಲ್ಲ ನಿರ್ಮಾಣ ಮಾಡಿಕೊಂಡು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನಾವು ನಿಮ್ಗೆ ಏನು ನಾವು ಹೇಳ್ತಾ ಇದ್ದೀವೋ ಇದು ಯಾವುದೇ ಕಾರಣಕ್ಕೂ ಯಾವುದು ಸುಳ್ಳಲ್ಲ। ನೀವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ। ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟ ಮಾಡ್ಬೇಕಂದ್ರೆ ಅವರೊಂದು ಆಮಿಷ ಹೊಡ್ತಾರೆ, ಅದಕ್ಕೆ ನಾವು ಒಪ್ಪದಿರ ಇರೋ ಕಾರಣದಿಂದ ನಮ್ಮ ಸಂಘಟನೆಯವರು ಹೋಗಿ ಆ ಒಂದು ಫ್ಯಾಕ್ಟ್ರಿ ಮುಂದೆ ಹೋರಾಟ ಮಾಡಬಾರ್ದು ಅಂತ ಕೋರ್ಟಿಂದ ಸ್ಟೇ ತಗೊಂಡ್ಬಂದು ಯಾವುದೇ ಕಾರಣಕ್ಕೂ ಈ ಸಂಘಟನೆಯವರು ಇಲ್ಲಿ ಹೋರಾಟ ಮಾಡಬಾರ್ದು ಅಂತ ನೋಡಿ ನಮ್ಮ ಸಂಘಟನೆ ಪದಾಧಿಕಾರಿಗಳಿಗೆ ಕೋರ್ಟ್ ಮುಖಾಂತರ ಸ್ಟೇ ಕೊಡ್ತು। ಅಲ್ಲಿಗೆ ಆರ್ಟಿಕಲ್ 19(1)A ಪ್ರಕಾರ ಹೋರಾಟ ಮಾಡೋದು ತಪ್ಪ ಕಾರ್ಮಿಕರ ಪ್ರಕಾರ? ಸರಿ, ಕಾರ್ಮಿಕರ ಒಂದು ಹಕ್ಕುಗಳಿಗೋಸ್ಕರ ಸರ್ ಶಿಫ್ಟ್ ಇಲ್ದಿರೋ ಕಂಪ್ನಿ ನಡೆಸಿದ್ರೆ ಕಂಪ್ನಿನೇ ಬ್ಯಾನ್ ಮಾಡ್ಬೋದು। ಅಲ್ಲಿ ಅರ್ಜುನ್ ಅಂತ ಮತ್ತೆ ಮಹಾರಾಜ್ ಇಬ್ರು ವ್ಯಕ್ತಿಗಳು, ಇವರು ಮೇಯ್ನು ಆ ಒಂದು ಕಂಪ್ನಿಗೆ। ಅರ್ಜುನ್ ಮತ್ತೆ ಮಹಾರಾಜ್ ಅನ್ನೋ ವ್ಯಕ್ತಿ ಇವರಿಬ್ರು ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸ್ಕೊಂಡು ಎಲ್ಲೆಲ್ಲಿಂದನೋ ಕಾರ್ಮಿಕರನ್ನು ಕರ್ಕೊಂಡ್ಬಂದು ಅವ್ರಿಗೆ ಈ ಥರ ಒಂದು ಚಿತ್ರಹಿಂಸೆ ಕೊಡುವಂಥದ್ದು, ಕೂಡ ಹಾಕುವಂಥದ್ದು, ಜೀತ ಪದ್ಧತಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ। ಅವರಿಬ್ಬರು ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿ 16 ವರ್ಷದಿಂದ ಇವ್ರಿಗೆ ESI PF ಕೊಡ್ತೀರಾ, ಸರಿಯಾಗಿ ಸಂಬಳ ಕೊಡ್ತೀರಾ ಇರೋದ್ರಿಂದ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು, ಅವ್ರನ್ನ ಇದು ಮಾಡಬೇಕು, ಮತ್ತೆ ಇಲ್ಲಿರುವಂಥ ಕಾರ್ಮಿಕರಿಗೆಲ್ಲ ಅನುಕೂಲ ಆಗಬೇಕು, ಅವ್ರಿಗೆ ಶಿಫ್ಟು ಕ್ರಿಯೇಟ್ ಮಾಡಬೇಕು। ಇಲ್ಲಿ ತನಕನೂ ಶಿಫ್ಟ್ ಇಲ್ಲ, ಈಗಲೂ ಇಲ್ಲ ಶಿಫ್ಟು। ಇವತ್ತು ನೀವು ನೋಡಿದ್ರು ಶಿಫ್ಟ್ ವ್ಯವಸ್ಥೆ ಇಲ್ಲ। ಬೆಳಗ್ಗೆ ಅವನೇನೋ ಒಂದು 8 ಗಂಟೆ ಕೆಲಸಕ್ಕೆ ಹೋಗಿದ್ದಾನೆ ಅಂದರೆ ರಾತ್ರಿ 8 ಆದರೂ ಆಗುತ್ತೆ, 10 ಆದರೂ ಆಗುತ್ತೆ, 12 ಆದರೂ ಆಗ್ತಿತ್ತು। ಅವ್ರು ಕೊಡ್ತಿರೋ ಕೆಲಸ ಮುಗಿಸ್ಬಿಟ್ಟು ಬರ್ಬೇಕು। ಏನು ಇಂಥ ಒಂದು ಕೆಟ್ಟ ವ್ಯವಸ್ಥೆ। ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ನಾಳೆ ಅಲ್ಲ ನಾಳಿದ್ದು 17ನೇ ತಾರೀಕು
ಸೇಡಂ ರಸ್ತೆಯಲ್ಲಿರುವಂತಹ ಕಾರ್ಮಿಕರ ಕಚೇರಿ ಎದುರು ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ ಸರ್, ಅಂಬೇಡ್ಕರ್ ಸೇವಾ ಸಮಿತಿ. ದಯವಿಟ್ಟು ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿ ಈ ಒಂದು ಕಾರ್ಮಿಕರಿಗೆ ನ್ಯಾಯ ಸಿಗೋದಕ್ಕೆ ನೀವೆಲ್ಲ ನಮ್ಮ ಜೊತೆ ನಿಲ್ಲಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ.